ಯಾಕೆ ಕೊಡಬಾರ್ದು ಶ್ರೀ ಡಿ ಕೆ ಶಿವಕುಮಾರ್ಗೆ? ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಅವನ ಶ್ರಮ ಇಲ್ವಾ? ಅವನ ಓಡಾಟ ಇಲ್ವಾ? ಅವ್ನು ನಿಜವಾಗ್ಲೂ ಕಾಂಗ್ರೆಸ್ ಲೀಡರ್ ಅವನು. ನೀವು ಕಾಂಗ್ರೆಸ್ ಒಳಗೆ ಬಂದಿರ್ತಕ್ಕಂಥವ್ರು, ಬಂತಾವಿಂದನೂ ಅಧಿಕಾರದಲ್ಲೇ ಇದ್ದೀರಿ ನೀವು. ಆದ್ರೆ ಎಲ್ಲೂ ಕೂಡ ಒಂದು ದಿವಸ ನೀವು ನಮ್ಮದು ಕಾಂಗ್ರೆಸ್ ಸರ್ಕಾರ ಅಂತ ಎಲ್ಲೂ ಹೇಳಲಿಲ್ಲ. ನೀವು ಎಲ್ಲೂ ಹೇಳಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ 17ನೇ ಬಜೆಟಿನ ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಪರ ವಿರೋಧ ಎಲ್ಲ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ಬಟ್ ಒಬ್ಬ ಸೀನಿಯರ್ ಫೈನಾನ್ಸ್ ಮಿನಿಸ್ಟರ್, ಅರ್ಥ ಸಚಿವ ಅಂತಾರೆ, ಈ 17ನೇ ದಿವಸ ಬಜೆಟ್ ಮಂಡನೆ ಅಷ್ಟು ನಾನು ಕೂಡ ಅಬ್ಸರ್ವ್ ಮಾಡಿದೆ. ಹಿಂದಿನ 3 ಆರ್ಥಿಕ ವರ್ಷಗಳ ಅದನ್ನೇ ತಿರ್ಗಾ ಮುರುಗಾ ಮಾಡಿ ಕೊಟ್ಟಿದ್ದಾರೆ. ವಿಶೇಷ ಏನಿಲ್ಲ. ಬಟ್ ಆದರೂ ಅದು ಇದು ಚೆನ್ನಾಗಿದೆ, ನಂದಿದೆ, ಅಷ್ಟು ತಾನೇ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಮತ್ತು ಬೇರೆಯವ್ರಿಗೆ ಇದೇನಪ್ಪ ಹೆಗ್ಗಣ ಹೆಂಗೈತಿ ಅಂತಾರೆ. ಇಲ್ಲ ಅದೇ ಮುದ್ದು ಇವರಿಗೆ. ಸೊ ಹಾಗಾಗಿ ಅರ್ಥ ಸಚಿವರ 26ನೇ ಇಸ್ವಿ 2026ನೇ ಇಸ್ವಿ ಆರ್ಥಿಕ ಮಂಡನೆ ಬರೀ ಮಂಡನೆ ಅಷ್ಟೇ ಹೊರತು ಯಾವ ತಿರುಳು ಹುರುಳು ಇಲ್ಲ. ಮತ್ತು ಇದು ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಈ ಗ್ಯಾರಂಟಿ ಬೇಕಾಗಿತ್ತದು. ಇವೆಲ್ಲ ಯಾವಾಗ ಕೊಡೋದು ನೀವು? ನಿಮ್ಮ ಹತ್ರ ಎಕ್ಸೆಸ್ ಹಣ ಇದ್ದಾಗ ಸಾಲ ಮಾಡಿ ಯಾಕೆ ಕೊಡ್ತಾ ಇದ್ದೀರಾ? 1.5 ಲಕ್ಷ ಕೊಟ್ಟಿದ್ದೀರಿ ಮತ್ತು ಸಾಲ ಮಾಡಿದಿರಿ. ಈಗ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಅತ್ಯಂತ ಹೆಚ್ಚು ಈ ನಾಡನ್ನ ಸಾಲಕ್ಕೆ ತಳ್ಳಿದಂಥ ಕೀರ್ತಿ ಪುರುಷ ಸಿದ್ದರಾಮಯ್ಯ. ಸೊ ಹಾಗಾಗಿ ಇದು ಅದಲ್ಲ. ಯಾರು ಒಪ್ಪದೇ ಇರುವಂತ ಸುಮ್ಮನೆ ಅವ್ರವ್ರ ಬೆನ್ನು ಅವ್ರು ತಟ್ಕೋಬೇಕಿತ್ತು. ಜನ ಯಾರು ತಟ್ತಾ ಇಲ್ಲ. ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳಲ್ಲಿ ನಮ್ಮದೇ, ನಾನು ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥವನು. ವಿರೋಧ ಪಕ್ಷಗಳು ಕೆಲವೆಲ್ಲ ಅಧ್ಯಯನ ಮಾಡಿ ಮಾತಾಡಬೇಕು, ಬ್ಯಾಕ್ಗ್ರೌಂಡ್ ಹೇಳಬೇಕು. ಕರ್ನಾಟಕ ರಾಜ್ಯದ ಇತಿಹಾಸ, ಹಣಕಾಸು ಮಂತ್ರಿಗಳು ಯಾರ್ಯಾರಾಗಿದ್ರು, ಎಂತೆಂಥವ್ರು, ಇವು ಕೆ ಮರಿಯಪ್ಪನವರು ಅಂತ ನಾಗಮಂಗಲದವರು, ಎಂಥ ಫೈನಾನ್ಸ್ ಮಿನಿಸ್ಟರ್. ಗೋರ್ಪಡೆಯವರು ದೇವರಾಜ ಕಾಲದಲ್ಲಿ, ಅವರೆಂಥ ಫೈನಾನ್ಸ್ ಮಿನಿಸ್ಟರ್. ವೀರಪ್ಪ ಮೊಯ್ಲಿಯವರು ಗುಂಡ್ರಾಯರ ಕಾಲದಲ್ಲಿ. ಸೊ ಹಾಗೆ ಬಹಳ ಜನ ಇದನ್ನ ಅರ್ಥ ಇಲಾಖೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಇದು ಏನು ಪ್ರಯೋಜನವಿಲ್ಲದಂಥದ್ದು. ಮೀಸಲಾತಿ ಮಾಡಲಿಕ್ಕೆ ನಾಗಮೋಹನ್ ದಾಸ್ ಕಮಿಟಿ ಮಾಡಿದ್ರು. ಆಲ್ ರೈಟ್, ಅವರೊಂದು ರಿಪೋರ್ಟ್ ಕೊಟ್ಟಲ್ಲ, ನೀವ್ಯಾಕೆ ಚೇಂಜ್ ಮಾಡಕ್ ಹೋದ್ರಿ? ಆರ್ ಯು ಅನ್ ಎಕ್ಸ್ಪರ್ಟ್? ವಾಟ್ ರೈಟ್ ಯು ಹ್ಯಾವ್ ಗಾಟ್ ಟು ಚೇಂಜ್ ಇಟ್? ಅದನ್ನ ಒಂದು ಎಕ್ಸ್ಪರ್ಟ್ ಕಮಿಟಿ, ಅದು ನಾಗಮೋಹನ್ ದಾಸ್ ಕಮಿಟಿ, ಅವರೆಲ್ಲ ಅಧ್ಯಯನ ಮಾಡಿ ಕೊಟ್ಟರೆ ನೀವು ಯಾಕಪ್ಪ ಚೇಂಜ್ ಮಾಡಿದೆ ಅದನ್ನ? ಮೀಸಲಾತಿಗಳೆಲ್ಲ ಅದೇನೇ 10 ವರ್ಷ ತಲೆದಸಿಗೆ ಹಾಕೊಂಡು ಕೂತ್ತಾರೆ. ಬ್ಯಾಕ್ವರ್ಡ್ ಕ್ಲಾಸ್, ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ನ 10 ವರ್ಷ ತಲೆಗಾಕೊಂಡು ಒಂದು ಡಿಮ್ ಮಾಡ್ಕೊಂಡ್ಬಿಟ್ಟು ಅದನ್ನ ಬಿಸಾಕ್ಬಿಟ್ಟು ಈಗ ತಿರುಗಿ ಒಂದು ಕಮಿಟಿ ಮಾಡಿದ್ರಿ. ಏನ್ರಿ ಸಾರ್ವಜನಿಕ ಹಣ ಅಂದ್ರೆ ಯಾರು ಕೇಳೋರಿಲ್ವ ನಿಮ್ಮನ್ನ? ನಿಮಗೇನು ಮಾಡ್ಬಿಟ್ಟು ಹೋಗ್ತೀರಾ? ಪ್ರತಿಯೊಬ್ಬನ ತಲೆ ಮೇಲೆ ಸಾಲ ಬಂದು ಕೂತ್ಕೊಂಡಿದೆ. ಈಗ ತೀರ್ಸೋ ಜವಾಬ್ದಾರಿ ಜನರಿಂದ ಹೊರತು ನಿಮ್ದೇನಾಗಲ್ಲ. ಮಾಡಿ ಆರಾಮಾಗಿ ಮೋಜು ಮಾಡ್ಕೊಂಡು ಹೊಟ್ಟೋಗ್ತೀರಾ ನೀವು. ಬಟ್ ಜನ ಟ್ಯಾಕ್ಸ್ ಕಟ್ಟೋರು ಜನ ತಾನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.